ಹಲೋ ಹಾಯ್, ಹೇಗಿದ್ದೀರ ಎಲ್ಲರೂ? ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕು ಸದಾ ಹೀಗೆ ಇರಲಿ ಅಂತ ಭಾವಿಸ್ತೀನಿ. ಹಬ್ಬ ಅಂದಮೇಲೆ ಸ್ವಲ್ಪ ಸಂಭ್ರಮ ಸಡಗರ ಎಲ್ಲ ಇರಬೇಕು ಅಲ್ವಾ? ನಾವು ಈ ವರ್ಷ UK ಹೇಗೆ ಹಬ್ಬ ಆಚರಿಸಿದ್ವಿ ಅನ್ನೋದನ್ನು ನೋಡಿ. ನೀವು ಅದೆಷ್ಟೇ ಪ್ಲ್ಯಾನ್ ಮಾಡಿಕೊಂಡು ಇಂಡಿಯಾಯಿಂದ ಬರಬೇಕಾದ್ರೆ ಡೆಕೋರೇಟಿವ್ಸ್ ಐಟಮ್ಸ್ ತೊಗೊಂಡು ಬಂದ್ರೂ ಡೆಕೋರೇಷನ್ ಮಾಡೋ ಟೈಮ್ನಲ್ಲಿ ಏನಪ್ಪ ಇಷ್ಟೇನೋ ನನ್ನ ಹತ್ರ ಇರೋದು ಐಟಮ್ಸು ಅಂತ ಅನಿಸುತ್ತೆ. ಸೊ ಇವತ್ತು ಇರುವಂಥ ಐಟಮ್ಸ್ನಲ್ಲಿ ಸಿಂಪಲ್ಲಾಗಿ ಹಬ್ಬ ಅನ್ನೋ ವೈಬ್ ಕ್ರಿಯೇಟ್ ಆಗೋದಕ್ಕೋಸ್ಕರ ಡೆಕೋರೇಷನ್ ಮಾಡ್ಕೊತಾ ಇದ್ದೀವಿ. ಇವತ್ತು ವೀಕ್ಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ನಾವು ರಜೆ ಹಾಕಿ ಹಬ್ಬ ಮಾಡ್ಕೊತಾ ಇದ್ದೀವಿ. ಪೂಜೆ ಎಲ್ಲ ಆದಮೇಲೆ ಭರ್ಜರಿಯಾಗಿ ಒಬ್ಬಟ್ಟು ಊಟ ಕೂಡ ಮಾಡಿದ್ದಾಯಿತು. ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿ, ಈವ್ನಿಂಗ್ ಆ್ಯಕ್ಚುಲಿ ಮಳೆ ಅಂತ ಇತ್ತು, ಸೊ ವೆದರ್ ಅವಾಗವಾಗ ಚೆಕ್ ಮಾಡ್ತಾನೇ ಇದ್ವಿ. ಮತ್ತು ಈವ್ನಿಂಗ್ ಆಗ್ತಿದ್ದಂಗೆ ಇನ್ನೊಂದು ರೌಂಡ್ ಪೂಜೆ ಮಾಡಿ ನಾವೆಲ್ಲರೂ ಚೆನ್ನಾಗಿ ರೆಡಿಯಾಗಿ ಲಿಟಲ್ ಫೋಟೋಶೂಟ್ ಮಾಡ್ಕೊಂಡ್ವಿ. ಅಫ್ಕೋರ್ಸ್ ಇದೇನೇ ಅಲ್ವಾ ಮೇನ್ ಮೆಮೊರೀಸು. ಸೊ ಫೋಟೋಶೂಟ್ ಎಲ್ಲ ಆದಮೇಲೆ ನಮ್ಮ ಮೇಯ್ನ್ ಈವೆಂಟ್ಗೆ ರೆಡಿ ಆದ್ವಿ. ಇನ್ನೇನಿಲ್ಲ, ಪಟಾಕಿ ಹೊಡೆಯೋದೇನೆ. ಸೊ ಈ ವರ್ಷ ಇನ್ನೂ ಸ್ಪೆಷಲ್ ಆ್ಯಕ್ಚುಲಿ, ಏಕೆಂದರೆ ನಮ್ಮ ಲಿಟಲ್ ಚಾಂಪು ಈ ಸಲ ಸುಸುರು ಬತ್ತಿ ಎಲ್ಲ ಚೆನ್ನಾಗಿ ಹಸಿದಾನೆ. ತುಂಬ ಖುಷಿಪಟ್ಟ ಅವನು ಕೂಡ. ಆದರೆ ದೊಡ್ಡ ದೊಡ್ಡ ಪಟಾಕಿ ನೋಡಿದ ತಕ್ಷಣ ತುಂಬ ಭಯ ಕೂಡ ಪಟ್ಟ. ಈ ಸಲ ನನ್ನ ಮಗಳು ಅವ್ರ ಅಪ್ಪನ ಜೊತೆ ಸೇರಿ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡೆದಿದ್ದಾಳೆ. ತುಂಬ ಧೈರ್ಯಶಾಲಿಯಾಗಿದ್ದಾಳೆ ನಂತರ. ಸೊ ಇಲ್ಲಿ ನಾವಿರೋ ಕಡೆ UK ನಮ್ಮ ಏರಿಯಾದಲ್ಲಿ ಒಂದು 4 ಇಂಡಿಯನ್ ಫ್ಯಾಮಿಲೀಸ್ ಇದ್ದಾರೆ. ನಾವು ಪ್ರತಿ ವರ್ಷ ದೀಪಾವಳಿ ದಿನ ಎಲ್ಲರೂ ಒಬ್ಬರ ಮನೆಗೆ ಸೇರ್ತೀವಿ. ಅಲ್ಲಿ ಸೇರಿ ಎಲ್ಲರೂ ಪಟಾಕಿ ಹೊಡಿತೀವಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೆಂಡ್ಸ್ ಜೊತೆ ಸೇರಿ ಎಲ್ಲರೂ ಹಬ್ಬನ ಆಚರಿಸೋದು. ಈ ಸಲ ಆ್ಯಕ್ಚುಲಿ ಅದು ಇನ್ನೂ ಸ್ಪೆಷಲ್. ಯಾಕೆ ಅಂತ ಅಂದರೆ ನಮ್ಮ ಏರಿಯಾದಲ್ಲಿ ಇನ್ನೊಬ್ಬರು ಬ್ರಿಟಿಷ್ ಕಪಲ್ ನಮಗೋಸ್ಕರ ದೀಪಾವಳಿ ಹಬ್ಬಕ್ಕೆ ಅವರೇ ಅವ್ರ ಕೈಯಾರ ಕೇಕ್ ಮಾಡಿ ತಂದುಕೊಟ್ರು. ತುಂಬ ಖುಷಿಯಾಯಿತು ಅವರು ನಮ್ಮ ಹಬ್ಬಗಳನ್ನ ಗೌರವಿಸೋದಕ್ಕೆ. ಸೊ ನಾವು ಫೈನಲಿ ಕೇಕ್ ಕಟ್ ಮಾಡಿ ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ವಿ. ಬಾಯ್.